ಯಾವ ಥರ ವಿಶ್ ಮಾಡ್ತೀರಾ ಇಂಡಿಯಾಗೆ ಏಷ್ಯಾ ಕಪ್ T20 ಮ್ಯಾಚ್? ಅಲ್ಲ, ಇಂಡಿಯಾಗೆ ವಿಶ್ ಮಾಡೋದು ಯಾವಾಗಲೂ ಇದ್ದೇ ಇರುತ್ತೆ. ಬಟ್ ಈಗ ಇತ್ತೀಚಿನ ಬೆಳವಣಿಗೆಗಳು ನೋಡಿದಾಗ ನನ್ನ ಪರ್ಸ್ನಲ್ ಒಪಿನಿಯನ್ ಅವಾಯ್ಡ್ ಮಾಡ್ಬೋದಿತ್ತು ಮ್ಯಾಚಿನ ಅಂತ ಅನಿಸುತ್ತೆ. ಪಹಲ್ಗಾಮ್ ಅಟ್ಯಾಕ್ ಇಂದ ಹೌದೌದು. ಯಾಕೆ ಹಂಗೆ ಅನ್ನಿಸ್ತು ಸರ್ ನಿಮಗೆ ಡೈರೆಕ್ಟರ್ ಆಗಿ ಜೊತೆಗೆ ಕಾಮನ್ ಮ್ಯಾನ್ ಆಗಿ? ಇಲ್ಲ, ಜನರಲ್ ಆಗೇ ಈಗ ಆ ದೇಶದಿಂದ ಬರ್ತಾ ಇದ್ದಂಥ ರಿಯಾಕ್ಷನ್ನು, ಆಮೇಲೆ ನಮ್ಮ ಕಡೆಯಿಂದ ಏನು ಮಿಸ್ಟೇಕ್ ಆಗ್ತಾಯಿಲ್ಲ. ಕ್ರಿಕೆಟ್ ಆಡೋದು ತಪ್ಪು ಅಂತ ಅದು ಬೇರೆ ವಿಚಾರ, ಸ್ಪೋರ್ಟ್ಸ್ ಬೇರೆ ವಿಚಾರ. ಬಟ್ ಈಗ ಆಫ್ಟರ್ ಪಹಲ್ಗಾಮ್ ಅಟ್ಯಾಕು ಮತ್ತು ಇದೆಲ್ಲ ಮತ್ತು ಪುಲ್ವಾಮಾ ಅಟ್ಯಾಕು, ಇದು ರೀಸೆಂಟ್ ಇಯರ್ಸಲ್ಲಿ ಒಂದು 3-4 ವರ್ಷದಲ್ಲಿ ತುಂಬ ಆಗಿದೆ. ಅದು ರಿಪೀಟೆಡಾಗಿ ಎಷ್ಟು ಹೇಳಿದ್ರೂ ಅದು ಕರೆಕ್ಟ್ ಆಗ್ತಾಯಿಲ್ಲ. ಸೊ ಒಬ್ಬ ಮನುಷ್ಯನಿಗೆ ಮಾತಲ್ಲಿ ಹೇಳಿದಾಗ ಬುದ್ಧಿ ಕಲಿಲ್ಲ ಅಂದರೆ ಚಾಟಿ ಹೇಳಿ ತಗೋಬೇಕಾಗುತ್ತೆ. ಸೊ ಆ ಥರದ ಒಂದು ಪೀರಿಯಡ್ಡು ಇದು ಬೇಕಿರಲಿಲ್ಲ ಅನಿಸುತ್ತೆ. ಸೊ ನನಗೇನು ಪರ್ಸ್ನಲಾಗಿ ಎಕ್ಸೈಟ್ಮೆಂಟ್ ಇಲ್ಲ ನಾಳೆ ಮ್ಯಾಚ್ ಬಗ್ಗೆ. ಜನರಲಾಗಿ ನಾವು ಇಂಡಿಯಾ ಪಾಕಿಸ್ತಾನ ಮ್ಯಾಚು ಅಂದರೆ ಜನರಲಾಗಿ ಎಕ್ಸೈಟ್ ಆಗ್ತಾಯಿದ್ವಿ. ನಾಳೆ ಅದು ಏನೋ ಅಲ್ಲ, ಇಂಡಿಯಾ ಟೀಮಿಗೆ ನಮ್ಮ ವಿಶೇಷ ಇದ್ದೇ ಇರುತ್ತೆ. ಇಂಡಿಯಾ ಟೀಮು ಏಷ್ಯಾ ಕಪ್ ಗೆದ್ದೇ ಗೆಲ್ತಾರೆ. ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಟೀಮು ಗೆದ್ದೇ ಗೆಲ್ತಾರೆ. ಇಂಡಿಯಾ ಗೆಲ್ಲುತ್ತೆ, ಅದ್ರ ಬಗ್ಗೆ ವಿಶ್ವಾಸ ಇದೆ. ಆಲ್ ದ ಬೆಸ್ಟು ಇಂಡಿಯಾ. ನಾಳೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಐತಿ, ಅದ್ರಾಗ ನಮ್ಮ ಇಂಡಿಯಾ ಗೆದ್ದು ಬರಲಿ. ಜೈ ಹಿಂದ್. ಥ್ಯಾಂಕ್ ಯು. ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಯಾವ ಥರ ವಿಶ್ ಮಾಡ್ತೀರಾ ಇಂಡಿಯಾಗೆ? ಮೇಡಮ್, ಆಲ್ವೇಸ್ ಇಂಡಿಯಾ ವಿನ್ ಆಗುತ್ತೆ. ಯಾವಾಗಲೂ ಇಂಡಿಯಾಗೆ ಸಪೋರ್ಟ್ ಮಾಡೋದು. ಸ್ಪೋರ್ಟ್ಸಾಗಿ ನೋಡಬೇಕು ಎಲ್ಲರೂ, ಅದೊಂದು ಇಷ್ಟಪಡ್ತಾ ಇದ್ದೀನಿ. ಎಸ್. ಸೊ ಈಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಕೆಲವರು ಬೇಡ ಅಂತ ಹೇಳ್ತಿದ್ದಾರೆ, ಪಾಕಿಸ್ತಾನ ಜೊತೆ ಮ್ಯಾಚ್ ಆಡೋದು. ಯಾಕಂದರೆ ಗೊತ್ತಲ್ವ ಪಹಲ್ಗಾಮ್ ಅಟ್ಯಾಕ್ ಆಯಿತು. ನಿಮ್ಮ ಒಪಿನಿಯನ್ ಏನು ಆ್ಯಸ್ ಎ ಸೆಲೆಬ್ರಿಟಿಯಾಗಿ? ಇದು ಸ್ಪೋರ್ಟ್ಸಾಗಿ ನೋಡಬೇಕು. ಅವರು ಅಲ್ಲಿ ಆಡಕ್ಕೆ ಬರೋರೆಲ್ಲ ಸ್ಪೋರ್ಟ್ಸ್ ಎಲ್ಲ ಅಥ್ಲೀಟ್ಸೇ. ಸೊ ಅಥ್ಲೀಟ್ಗೆ ಯಾವಾಗ ಸಪೋರ್ಟ್ ಮಾಡಬೇಕು. ಅವರು ಬೇರೆ ಯಾವುದೂ ಮನಸ್ಸಲ್ಲಿ ಇರಲ್ಲ ಅವ್ರಿಗೆ. ಅವ್ರದ್ದು ಅದು ಬಂದ್ಬಿಟ್ಟು ದೇಶಕ್ಕೆ ಅದು ಸೇರುತ್ತೆ. ಅದು ಸ್ಪೋರ್ಟ್ಸ್ ಮ್ಯಾನ್ ಸೇರಲ್ಲ ಅಂತ ಅನ್ಕೋತಾ ಇದ್ದೀನಿ ನಾನು. ಮುಂಚೆ ಎಲ್ಲ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದಾಗ ಎಷ್ಟು ಎಕ್ಸೈಟೆಡ್ ಆಗ್ತೀರಾ ಅಂದರೆ ಒಂದು ಇದಿರುತ್ತಲ್ವ, ಯಾವ ಮ್ಯಾಚಲ್ಲಿ ಬೇಕಿದ್ರು ಸೋಲ್ಲಿ, ಈ ಮ್ಯಾಚಲ್ಲಿ ಮಾತ್ರ ಗೆಲ್ಬೇಕು. ಹೌದೌದು, ಯಾವಾಗಲೂ ಅಷ್ಟೇ ಮೇಡಮ್. ಟಿವಿನೇ ಹೊಡೆದಾಕ್ಬಿಡ್ತಾ ಇದ್ವಿ. ಸೋತ್ರ ಅಷ್ಟೇ, ಆ ರೇಂಜಲ್ಲಿ ಇರ್ತಾ ಇದ್ವಿ. ಇವಾಗಲೂ ಅದೇ ರೇಂಜಲ್ಲಿ ಇರ್ತಾ ಇರ್ತೀವಿ ಮೇಡಮ್. ಒಂದು ವಿಶ್ ಮಾಡಿಬಿಡಿ ಇಂಡಿಯಾಗೆ. ಖಂಡಿತ ಇಂಡಿಯಾಗೆ, ನಮ್ಮ ಭಾರತ ದೇಶದ ಎಲ್ಲ ಪ್ರತಿನಿಧಿ ಕಡೆಯಿಂದನೂ ಒಂದು ದೊಡ್ಡ ಸಕ್ಸಸ್ ಸಿಗಲಿ ಅಂತ ಹೇಳ್ಬಿಟ್ಟು ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು.